ಗುರುವಾರ ಏನಾಯ್ತು ಬೆಳಿಗ್ಗೆ? ಗುರುವಾರ ಬೆಳಿಗ್ಗೆ ನಾವೇ ಅವಳೆ ಇವ್ರ ಅಪ್ಪನೇ ಎದ್ದು ತಿಂಡಿ ಮಾಡಿದ್ರು, ಅನ್ನಕ್ಕೆ ಬರೀ ರೈಸ್ ಮಾಡಿ ಇಟ್ಟಿದ್ರು, ಅದಕ್ಕೆ ಎಗ್ ರೈಸ್ ಮಾಡಿಳು ಕೊಟ್ಲು. ತಿನ್ರಿ ಅಂದ್ಲು. ನಮಗೆ ತಿನ್ನಂಗಿರ್ಲಿಲ್ಲ. ನಾನು ಅವ್ರ ಅಪ್ಪನ ತಿನ್ನಲಿಲ್ಲ. ಮೂಗು ತಿನ್ನಿ ಅಂತ ಬಾಯಿಗೆ ತಿನ್ಸಕ್ಕೆ ಬಂದು ತುತ್ತ. ಅದು ನಮ್ಮ ಕರ್ಮ. ಕೈ ತುತ್ತಿನ ಅದೃಷ್ಟ ಇಲ್ದಂಗೆ ಆಯ್ತು. ತಿನ್ನಲಿಲ್ಲ, ಬೇಡ ನಮಗೆ ಬಂದು ಅಲ್ಲೇ ತಿಂಡಿ ತಂಡಿವಿ, ಅಲ್ಲೇ ತಿಂತೀವಿ ಅಂತ ಓದು ಬಂದು ಇಷ್ಟ ಬಾರ ಹೋಗೋಣ ಅಂದೆ. ಆಮೇಲೆ 10 ನಿಮಿಷ ಐತೆ, ನೀನು ಹೋಗಿರಮ್ಮ ನಾನು ಬರ್ತೀನಿ ಅಂತ ನನ್ನಿದ್ರಿಗೆ ರೆಡಿ ಆದ್ಲು. ತಲೆ ಬಚ್ಕೊಂಡು ಫೋಟೋ ತಕ್ಕತ್ತ ಇದ್ಲು. ಸರಿ ಬಾರವಂತ ಹೇಳಿ 10 ನಿಮಿಷ ಐತಲ್ಲ ಅಂತ ನಾನು 9:40ಕ್ಕೆ ನಾನು ಮನೆ ಬಿಟ್ಟೆ. 10 ಗಂಟೆಗಳು ಬರೋಳು. ಇಷ್ಟ ಥರ ಬರಲಿಲ್ಲ ಅಂತ ಫೋನ್ ಮಾಡಿದೆ. ಒಂದು ಸರಿ ಮಾಡಿದೆ ಬಿಜಿ ಬಂತು. ಇನ್ನೊಂದು ಸರಿ ಮಾಡಿದೆ ಎತ್ತಲೇ ಇಲ್ಲ. ಯಾಕೆ ಎತ್ತಾ ಇಲ್ವಲ್ಲ ಅಂತ ಒಂದು 20 ಸರಿ ಮಾಡಿದೆ, ಎತ್ತಲಿಲ್ಲ. ಹೆದ್ರಿಕಾಗ್ಬಿಡ್ತು. ಪಕ್ಕದ ಮನೆಯವ್ರಿಗೆ ಮಾಡಿದೆ. ಅವರು ಬಂದು ನೋಡ್ಯಾರೆ, ಕದ ತೊಟ್ಟಿರು, ಕದ ತೆಗ್ದಿಲ್ಲ. ಆಮೇಲೆ ಯಾಕೆ ತೆಗಿತಲ್ವಲ್ಲ ಅಂತ ಮತ್ತೆ ಫೋನ್ ಮಾಡಿರು. ಅವರು ತೆಗಿತಲ್ಲ, ನಾವು ಎಷ್ಟು ಕದ ಬಡಿದ್ರು ಹೆದ್ರಿಕಾಗ್ಬಿಡ್ತು ನನಗೆ. ಓಡೆ ಬಂದು ಕದವ 2 ಸರಿ 3 ಸರಿ ಒದ್ದು ನೋಡ್ತೀನಿ. ನನ್ನ ಇದ್ರಿಗೆ ನಿಂತಾಗ ಬಾಬಾ ಅಂತ ಕರಿತಾವಳೆ ಅಂದಂಗೆ ಆಗ್ಬಿಡ್ತು. ನನ್ನ ಕಡೆಗೆ ಕೈ ಚಚ್ಗೆ ನಿಂತಾಳೆ. ನಾನು ತಡಿಯೋಕ್ಕಾಗಲಿಲ್ಲ. ಹೋಯ್ತು ತೆಗ್ಬಿಟ್ಟು ನನ್ನ ಮಗಳು ನನ್ನ ಕರಿತಾವಳೆ ಅಂತ ನನಗೆ ಹೆಂಗೆ ತಡ್ಕೋಬೇಕು ಸರ್? ನಾನು ಬರುತ್ತಿದ್ದೆ 21 ವರ್ಷ ಸಾಕಿದ್ದೀನಿ, ಜೀತೆಗಿದ್ದೀನಿ ಸರ್. ಎಲ್ಲ 10 ರೂಪಾಯಿಗೂ ಬಾತ್ರೂಮ್ ತೊಳೆದಿದ್ದೀನಿ ನಾನು. ಇವತ್ತು ನನ್ನ ಮಗಳಿಲ್ಲ. ನನ್ನ ಮಗಳಿಗೋಸ್ಕರ ದೇಶನೇ ಸುತ್ತಿದ್ದೀನಿ. ಇಂಥದ್ದು ಮಾಡಿಲ್ಲ ಅನ್ನಂಗಿಲ್ಲ. ನಾನು ಎಲ್ಲ ಮಾಡಿದ್ವಿ. ಅದು ನನ್ನ ಮಕ್ಕಳು ನನಗೆ ಮೂಡಾತ್ಮ ಆಗ್ಬಾರ್ದು. ಅವ್ರು ಜೇಳ್ಕೊಂಡ್ರೆ ಎಲ್ಲರೂ ಕೂಲಿ ಮಾಡ್ಕೊಂಡು ತಿಂತಾರೆ. ನನ್ನ ಬಾತ್ರೂಮ್ ತೊಳೆಯೋಕೆ ಹೋಗೋದು ಬೇಡ ಅಂತ ಇಷ್ಟೆಲ್ಲ ಓದಿಸಿ ಇನ್ನೂ ಏನು ಮಾಡಿಲ್ಲ ಸರ್. ನನ್ನ ಮಗಳು ಏನು ಶಿಕ್ಷೆ ಅನ್ಭೋಗ್ಸಳು ಅದು ಅವ್ನು ಅನ್ಭೋಗ್ಸ್ಬೇಕು. ನಾವೇನು ಮಾಡಲ್ಲ. ನಾನು ಗೌರ್ಮೆಂಟ್ ಸರ್ಕಾರ ಐತೆ, ಕಾನೂನು ಐತೆ. ಕಾನೂನು ಅವಳಿಗೆ ಶಿಕ್ಷೆ ಕೊಡ್ಬೇಕು. ನನ್ನ ಮಗಳು ಏನು ಅನ್ಭೋಗ್ಸಳೆ ಅದು ಅವ್ನು ಅನ್ಭೋಗ್ಸ್ಬೇಕು ಅಷ್ಟೇ ಸರ್. ನಾನು ಇನ್ನೇನು ಕೇಳ್ಗೇನಲ್ಲ. ನನ್ನ ಮಗಳಿಗೆ ಬಂದ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರಬಾರ್ದು. ಹೋದ ತೆಗ್ದ ಎಲ್ಲ ರೆಕಾರ್ಡ್ ಐತೆ, ಸ್ಟೇಷನ್ ಆಗೈತೆ, ಚೆಕ್ ಮಾಡಿ ಕೇಳಿ. ನಿಮಗೆ ಅನುಮಾನ ಇದ್ರೆ ನನ್ನೇ ನನಗೆ ಹೆಂಗೆ ಎತ್ತ ಹೆಂಗೆ ಆಗ್ಬೇಕು, ನಾನು ಹೆಂಗೆ ತಡ್ಕೋಬೇಕು? ಶೋಭಾ ಎಲ್ಲ ಅಲ್ಲೇ ಇದ್ದು ಸರ್. ನನ್ನ ಮಗಳು ನಮ್ಮ ಮನೆಯವರು ಎಲ್ಲ ಅಲ್ಲೇ ಇತ್ತು.